ಭೀಮೆ, ನಿನ್ನನ್ನು ಎಲ್ಲಿ ಅಂತ ಹುಡುಕ್ಲಿ ನಾನು? ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ಅವಸ್ಥೆಗೆ ನಾನು ಒಂದು ರೀತಿ ಕಾರಣ ಆಗಿದ್ದೀನಿ. ನಾನೇನು ಮಾಡಲಿ? ತಪ್ಪು ನಿನ್ನ ಮಗಂದೆ. ಅವನ ಆ ರೀತಿ ನಡ್ಕೋಬಾರ್ದಿತ್ತು. ಅವನ ಕೆಟ್ಟ ಬುದ್ಧಿಗೆ ಆ ದೇವರೇ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಆದರೆ ಅದು ಅವನಿಗೆ ಶಿಕ್ಷೆನಾ ನನಗೆ ಶಿಕ್ಷೆನಾ ಅಂತ ಗೊತ್ತಾಗ್ತಾ ಇಲ್ಲ. ಅವನೇನೋ ನೆಮ್ಮದಿಯಾಗಿ ಕಣ್ಮುಚ್ಕೊಂಡ. ಆದರೆ ಈಗ ನಾನು ಆ ಸತ್ಯನ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗದೆ, ಹೊರಗಡೆ ಹೇಳೋಕ್ಕಾಗದೆ, ನಿಮಗೆ ಮುಖ ತೋರ್ಸೋಕ್ಕಾಗದೆ, ಜ್ಯೋತಿನ ಉಳಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಅಮ್ಮ, ಇವನು ನನ್ನ ಮಗ 1 ವಾರದಿಂದ ಕಾಣಿಸ್ತಿಲ್ಲ. ನೀವೇನಾದರೂ ನೋಡಿದ್ರಾ ಅಮ್ಮ? ಇಲ್ಲ ಅಮ್ಮ, ನೋಡ್ಲಿಲ್ಲ. ಶಿವಣ್ಣ, 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 ನನ್ನ ಮಗನ ಹುಡುಕಿದ್ಯಾ? ಎಲ್ಲಾದ್ರೂ ಕಾಣಿಸಿದ್ನಾ? ಇಲ್ಲ ಯಾರಿಗಾದ್ರೂ ಕಾಣಿಸಿದ್ನಂತ? ಅಣ್ಣ, ನಾವು ಅರ್ಧ ಊರಲ್ಲೂ ಕೇಳ್ಕೊಂಡು ಬಂದ್ವಿ. ಯಾರು ನೋಡಿಲ್ಲ ಅಂತಿದ್ದಾರೆ. ಅಮ್ಮನೂ ಗಾಬರಿ ಆಗ್ತಿದ್ದಾರೆ. ನಾನು ಇವ್ರಿಗೆ ಸಮಾಧಾನ ಹೇಳೋದು ಇಲ್ಲ ಅವನನ್ನು ಹುಡ್ಕೋದು ಒಂದು ಗೊತ್ತಾಗ್ತಾ ಇಲ್ಲ. ಇದೇ ಕೈಗಳು ಅವತ್ತು ನನ್ನ ಮಗನ ಉಳಿಸಿದ್ದು. ಇವತ್ತು ಇದೇ ಕೈಗಳು ನನ್ನ ಮಗನ ನನ್ನ ಹತ್ರ ಕರ್ಕೊಂಡು ಬಂದು ಸೇರಿಸುತ್ತೆ ಅನ್ನೋ ನಂಬಿಕೆ ನನಗಿದೆ ಶಿವಣ್ಣ. ಆ ನಂಬಿಕೆ ನನಗಿದೆ. ಇದೇ ಕೈಗಳೇ ನಿಮ್ಮ ಮಗನ ಮಣ್ಣು ಮಾಡಿದ್ದು ಕೂಡ. ಶಿವಣ್ಣ, ಯಾಕೇನು ಮಾತಾಡದೆ ಸುಮ್ಮನೆ ಇದೆಯಾ? ನನ್ನ ಮಗನ ಬಗ್ಗೆ ಏನು ಗೊತ್ತಾಗ್ಲಿಲ್ವಾ? ಇಲ್ಲಮ್ಮ, ಏನೂ ಗೊತ್ತಾಗಿಲ್ಲ. ಅಯ್ಯೋ ದೇವ್ರೆ, 1 ವಾರ ಆಯ್ತು ನನ್ನ ಮಗನ ಮುಖ ನೋಡಿ. ಎಲ್ಲಿದ್ದಾನೆ ಅಂತನೂ ಗೊತ್ತಿಲ್ಲ, ಹೇಗಿದ್ದಾನೆ ಅಂತನೂ ಗೊತ್ತಿಲ್ಲ, ಊಟ ತಿಂಡಿ ಮಾಡಿದ್ನೋ ಅದು ಗೊತ್ತಿಲ್ಲ. ನಾನು ಏನು ಮಾಡಲಿ? ಈ ಸಂಕಟನ ಹೇಗೆ ಸಹಿಸ್ಕೊಳ್ಳಿ?